ನೇಪಾಳ ಪ್ರವಾಹ ಪರಿಸ್ಥಿತಿ ಬಗ್ಗೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದೇಶ ತನ್ನಿಂದಾಗುವ ಎಲ್ಲಾ ರೀತಿಯ ಸಹಕಾರ ನೀಡುವಂತೆ ಹೇಳಿದ್ದಾರೆ. ಪರಿಹಾರ ಕಾರ್ಯಾಚರಣೆಗಳಿಗಾಗಿ ಸೈದ್ಪುರ್ ವಿಮಾನ ನಿಲ್ದಾಣವನ್ನ ಲಾಜಿಸ್ಟಿಕ್ಸ್ ಕೇಂದ್ರವಾಗಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಭಾರತೀಯ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕೆಂದು ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕ್ರೀಡೆಯು ಕೇವಲ ಪದಕಗಳನ್ನು ಗೆಲ್ಲುವುದಕ್ಕೆ ಸೀಮಿತವಾಗಿಲ್ಲ, ಕ್ರೀಡೆಯು ಭಾರತವನ್ನ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಪ್ರಧಾನಿ ಹೇಳಿದ್ರು. केवल मेडल जीतने तक सीमित नहीं है, ये विकसित भारत के निर्माण में भारत की खेल शक्ति और भारत की युवा शक्ति को एक साथ जोड़ने का अभियान है. ಖೇಲೋ ಇಂಡಿಯಾದ ಮೂಲಕ ದೇಶದ ಕ್ರೀಡಾಪಟುಗಳು ಯುವ ಜನರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಹೆಚ್ಚು ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾಗಿಯಾಗಲು ಮನವಿಯನ್ನ ಮಾಡಿದ್ರು. ಹೀಗೆ ಹೆಚ್ಚಿನ ಕ್ರೀಡೆಗಳಲ್ಲಿ ಪದಕಗಳನ್ನ ಗೆಲ್ಲೋದ್ರಿಂದ ನಿಮ್ಮ ವೈಯಕ್ತಿಕ ಏಳಿಗೆ, ಕುಟುಂಬದ ಹೆಮ್ಮೆ ಜೊತೆಗೆ ಇಡೀ ದೇಶಕ್ಕೂ ಗೌರವ ಹೆಚ್ಚಾಗುತ್ತೆ ಅಂತ ಪ್ರಧಾನಿ ಹೇಳಿದ್ರು. उस खिलाड़ी के नाम से उस शहर या राज्य को पहचानने लगता है, और जब ऐसी अनेक सफलताओं को लेकर कोई क्षेत्र ग्लोबल स्पोर्ट्स मैप पर चमकता है तो दुनिया का उस शहर को देखने का नजरिया भी बदल जाता है.